ನಮ್ಮ ಸೂರಿ ಸಂತೆ ಚಾನೆಲ್ನ ನೋಡ್ತಾ ಇರುವಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ಕಾನೂನಿನ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತು ಇನ್ಸೈಟ್ಮೆಂಟ್ ಅಥವಾ ಪ್ರಚೋದನೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡೋದಕ್ಕೆ ಇಷ್ಟಪಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂಥ ಎಸ್ ರಾಮರಾವ್ ಸರ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಸರ್, ಸೂರಿ ಸಂತೆ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಸೂರಿ ಸಂತೆ ವೀಕ್ಷಕರಿಗೆ ಈ ರಾಮರಾವ್ ಮಾಡುವ ನಮಸ್ಕಾರಗಳು. ಸರ್, ಇವತ್ತು ನಮ್ಮ ವೀಕ್ಷಕರಿಗೆ ಪ್ರಚೋದನೆ ಅಥವಾ ಇನ್ಸೈಟ್ಮೆಂಟ್ ಅಂದ್ರೇನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಬೇಕು ಅಂತ ತಮ್ಮಲ್ಲಿ ಕೇಳಬಹುದು ಸರ್. ನಾನು ಈಗಾಗಲೇ ತಮಗೆ ಹಲವಾರು ಪದಗಳ ಅರ್ಥಗಳನ್ನ ಅಂದ್ರೆ ಯಾವ ಯಾವ ಪದಗಳನ್ನ ಕ್ರಿಮಿನಲ್ ಕೋರ್ಟಲ್ಲಿ ಕ್ರಿಮಿನಲ್ ಕೇಸಲ್ಲಿ ಉಪಯೋಗಿಸ್ತಾರೆ ಅದರ ಬಗ್ಗೆ ನಾನು ತಮಗೆ ತಿಳಿಸಿದ್ದೀನಿ. ಈಗ ನಾನು ತಮಗೆ ತಿಳಿಸಬೇಕಾಗಿರೋ ವಿಷಯ ಇನ್ಸೈಟ್ಮೆಂಟ್ ಅಂದ್ರೆ ಪ್ರಚೋದನೆ. ಪ್ರಚೋದನೆ ಅಂದ್ರೆ ಏನು ಅಂತ ತಿಳಿಸಿದ್ದೀನಿ. ಯಾವುದಾದರೂ ಕಾನೂನು ನಿಷೇಧ ಕಾರ್ಯ ಮಾಡುವಂತ ಒಬ್ಬ ಮನುಷ್ಯ ಅಂದ್ರೆ ಕಾನೂನು ನಿಷೇಧ ಕಾರ್ಯದಲ್ಲಿ ತೊಡಗುವಂತ ಒಬ್ಬ ಮನುಷ್ಯ ಭಾಷಣದ ಮೂಲಕ ಪ್ರಚೋದನೆ ಮಾಡುತ್ತೆ, ಭಾಷಣದ ಮೂಲಕ ಹುರುಪು ಕೊಟ್ರೆ, ಭಾಷಣದ ಮೂಲಕ ಉತ್ಸಾಹ ನೀಡಿದ್ರೆ ಇದನ್ನ ನಾವು ಪ್ರಚೋದನೆ ಅಂತ ಕರಿತೀವಿ. ಈ ಏನು ಪ್ರಚೋದನೆ ಮಾಡ್ತಾನಲ್ಲ ಈ ವ್ಯಕ್ತಿ, ಈ ಪ್ರಚೋದನೆಗೊಳಗಾದ ವ್ಯಕ್ತಿ ಕೃತ್ಯವನ್ನು ಮಾಡದೇ ಹೋಗ್ಲಿ, ಯಾರು ಪ್ರಚೋದನೆ ಮಾಡ್ತಾರೆ ಅವನಿಗೆ ಶಿಕ್ಷೆ ಹಾಗೆ ಆಗುತ್ತೆ. ಇದು ಕಾನೂನು ಹೇಳುತ್ತೆ. ಇದು ಸ್ವತಂತ್ರವಾದ ಅಪರಾಧ. ಸ್ವತಂತ್ರವಾದ ಅಪರಾಧ ಅಂದ್ರೆ ಏನು? ಇಂತಹ ಅಪರಾಧ ಮಾಡಿ ಅಥವಾ ಇಂತಹ ದಂಗೆ ಹೇಳಿ ಅಥವಾ ಇಂತಹ ಕೃತ್ಯವನ್ನ ಮಾಡಿ ಅಂತ ಒಬ್ಬ ಪ್ರಚೋದನೆ ಮಾಡಿರ್ತಾರೆ ಅಂತ ಹೇಳಿ ಅವ್ ಮಾಡಿಸ್ಕೊಂಡು ಅವನು ಅಪರಾಧ ಮಾಡದೇ ಇದ್ರೂ ಪರವಾಗಿಲ್ಲ ಅಥವಾ ಸೈಲೆಂಟ್ ಆಗಿದ್ರೂ ಪರವಾಗಿಲ್ಲ, ಈ ಪ್ರಚೋದನೆ ಮಾಡಿದಂತ ವ್ಯಕ್ತಿಗೆ ಕಾನೂನಿನಲ್ಲಿ ಶಿಕ್ಷೆ ಆಗ್ಬೇಕು ಅಂತ ಹೇಳುತ್ತೆ. ಇದನ್ನ ನಾವು ಪ್ರಚೋದನೆ ಅಥವಾ ಇನ್ಸೈಟ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಏನು? ಒಬ್ಬ ವ್ಯಕ್ತಿ ಇಡೀ ಜನಾಂಗವನ್ನ ಅಥವಾ ಮತ್ತೊಬ್ಬನನ್ನ ಭಾಷಣದ ಮೂಲಕವ ಹುರುಪು ನೀಡೋದು, ಉತ್ಸಾಹ ನೀಡೋದು, ಕುಮ್ಮಕ್ಕು ನೀಡೋದು, ಉತ್ತೇಜನ ನೀಡೋದು, ಇವೆಲ್ಲ ಈ ಇನ್ಸೈಟ್ ಅನ್ನುವ ಒಂದು ಅಪರಾಧ ಆಗುತ್ತೆ. ಇಂತಹ ಒಂದು ಸೆಕ್ಷನ್ ಅಲ್ಲಿ ಬರುತ್ತೆ. ಸರಿ, ಉದಾಹರಣೆಗೆ ಕೆಲವು ಸಿನಿಮಾಗಳು ರಾಬ್ರಿಗಳು, ಬ್ಯಾಂಕ್ ದರೋಡೆಗಳು ಇಂಥವುಗಳನ್ನ ಕಾಲ್ಪನಿಕವಾಗಿ ಒಬ್ಬ ನಿರ್ದೇಶಕ ಅಥವಾ ಅದನ್ನ ರಚಿಸಿರ್ತಾರೆ. ಈ ಕೆಲವರು ಆ ಕಿಡಿಗೇಡಿಗಳು ಆ ಸಿನಿಮಾ ನೋಡಿ ಆ ಥರ ಒಂದು ಕಳ್ತನ ಮಾಡಿರ್ತಾರೆ. ಸೊ ಪೊಲೀಸರೆಲ್ಲರೂ ಕೇಳಿದಾಗ ಇಲ್ಲ, ಇಂಥ ಸಿನಿಮಾನ ನೋಡಿ ನಾನು ಇದನ್ನ ಕಲಿತೆ ಇದು ಮಾಡಿದೆ ಅಂತ ಹೇಳ್ತಾರೆ. ಸೊ ಅಂಥ ಟೈಮಲ್ಲಿ ಸಿನಿಮಾ ನಿರ್ದೇಶಕರು ಈ ಕಾನೂನಿನ ಅಡಿಗೆ ಬರ್ತಾರಾ ಅಥವಾ ಹೇಗೆ ಸರ್ ಇದು? ಸೂರ್ಯವರೇ, ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಸಿನಿಮಾದಲ್ಲಿ ನಾಟಕದಲ್ಲಿ ಏನಾಗುತ್ತೆ, ಆ ಒಂದು ಕಥೆಯಲ್ಲಿ ಏನ್ ಬಂದಿರುತ್ತೆ ಅದನ್ನ ನೀವು ಅಂದ್ರೆ ಸಿನಿಮಾದಲ್ಲಿ ನಾಟಕದಲ್ಲಿ ತೋರಿಸ್ತೀವಿ. ಎಲ್ಲೇ ಆಗಲಿ, ತಾವು ಎಂದಾದ್ರೂ ಆಗಲಿ ಈ ಸಿನಿಮಾ ನೋಡಿ ನೀವು ಈ ತರ ಅಪರಾಧಗಳನ್ನು ಮಾಡಿ ಅಂತ ಯಾರು ಹೇಳಿಲ್ಲ, ಹೇಳೋದು ಇಲ್ಲ. ಆ ಸಿನಿಮಾ ಅಂತ ಪ್ರಭಾವ ಬೇರೆ. ಒಬ್ಬ ಮನುಷ್ಯ ಕಳ್ಳತನ ಮಾಡಿದ್ರೆ ಅಥವಾ ಒಬ್ಬ ಮನುಷ್ಯ ಅಂತ ಅಪರಾಧನ ಮಾಡಿದ್ರೆ ಅದಕ್ಕೂ ಆ ಡೈರೆಕ್ಟರ್ಗೆ ಆಗಲಿ, ಅದಕ್ಕೂ ಆ ಪ್ರೊಡ್ಯೂಸರ್ಗೆ ಆಗಲಿ, ಯಾರಿಗೇ ಆಗಲಿ ಸಂಬಂಧ ಇರೋದಿಲ್ಲ. ನೇರವಾಗಿ ಇದೇನು ಹೇಳುತ್ತೆ ಇನ್ಸೈಟ್ಮೆಂಟ್ ಅಂದ್ರೆ ನೇರವಾಗಿ ಪ್ರಚೋದನೆ ಮಾಡುವುದು, ಹುರುಪು ನೀಡುವುದು, ಎತ್ತಿಕ್ಕುವುದು ಅಥವಾ ಅವನಿಗೆ ಒಂದು ಸಿದ್ಧತೆ ಮಾಡಿಸಿಕೊಡುವುದು, ಇದನ್ನ ನಾವು ಪ್ರಚೋದನೆ ಅಂತ ಕರಿತೇವೆ ಹೊರತು ಯಾವುದೋ ಸಿನಿಮಾದಲ್ಲಿ ನೋಡಿ ಅಥವಾ ಯಾವುದೋ ಬುಕ್ಕಲ್ಲಿ ಯಾರೋ ಆತರ ಬರ್ತಿರ್ತಾರಲ್ಲ ಅದು ನೋಡಿ ಒಬ್ಬ ಕಳ್ತನ ಮಾಡ್ದಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ನಾನು ಮತ್ತೊಮ್ಮೆ ಹೇಳ್ತಾ ಇರ್ತೇನೆ, ಆದಷ್ಟು ಸೂರಿ ಸಂತೆ ಚಾನಲ್ನ ನೋಡ್ತಾರೆ, ತಮಗೆ ಹೆಚ್ಚು ವಿಷಯಗಳು ತಿಳಿತಾ ಇರ್ತದೆ. ನಿಮ್ಮ ಮನೆಯ ವಕೀಲ ಎಸ್ ರಾಮರಾವ್. ನೋಡಿದ್ರಲ್ಲ ಆತ್ಮೀಯರೇ, ಇನ್ಸೈಟ್ಮೆಂಟ್ ಅಥವಾ ಪ್ರಚೋದನೆ ಅಂದ್ರೆ ಏನು? ನಾವು ಯಾರ ಜೊತೆ ಮಾತಾಡಬೇಕಾದ್ರೂ ಕೂಡ ಎಷ್ಟು ಹುಷಾರಬೇಕು, ಎಷ್ಟು ಜಾಗೃತಿಯಾಗಿರ್ಬೇಕು ಅನ್ನೋದನ್ನ ನಮಗೆ ಈ ಒಂದು ವಿಡಿಯೋ ಎಚ್ಚರಿಸುತ್ತೆ. ನಾವು ಸುಮ್ಮನೆ ಕ್ಯಾಶುಯಲ್ ಆಗಿ ಮಾತಾಡುವಂಥ ವರ್ಡು ಕೂಡ ಬೇರೆ ಇನ್ಯಾರಿಗೂ ಅದು ಪ್ರಚೋದನೆ ನೀಡಬಹುದು. ಹಾಗಾಗಿ ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಹುಷಾರಾಗಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ.
ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕಾನೂನಿನ ಮಾಹಿತಿ ಜೊತೆಗೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.